ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇದೇ ತಿಂಗಳ 17ನೇ ತಾರೀಕು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಾಕ್ರೋಚ್ ಸುದ್ದಿ ಅವರಿಗೆ ಪವರ್ ಸ್ಟಾರ್ ಅಂದ ತಕ್ಷಣ ನೆನಪಾಗುವಂಥದ್ದೇನು? ಆ, ಅಪ್ಪ ಅಣ್ಣ ಅಂದಿದ ತಕ್ಷಣ ನೆನಪಾಗೋದೇನೆಂದರೆ ಅವ್ರ ಒಳ್ಳೆತನ, ಅವ್ರು ನಮ್ಮ ಜೊತೆ ಇದ್ದಂಥ ಒಡನಾಟಗಳು, ಅವ್ರು ಮಾಡಿದಂಥ ಸಹಾಯಗಳು. ನಾನು ಅವ್ರು ಬದುಕಿದ್ದಾಗೆ ಒಂದು 2-3 ಇಂಟರ್ವ್ಯೂಲಿ ಹೇಳಿದ್ದೆ. ಅಂದರೆ ಅದು ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟಿದ್ದೆ. ಆವಾಗಲೂ ಅಣ್ಣ ಕರೆದು ಬೇಡಿ ಅಂತ ಹೇಳಿದರು. ಅಂದರೆ ಬೇಡಿ, ನಾವು ಒಂದು ಕೈಯಲ್ಲಿ ಮಾಡೋದು ಇನ್ನೊಂದು ಕೈ ಗೊತ್ತಾಗಬಾರ್ದು, ಇಲ್ಲಣ್ಣ ಅದೇನೋ ಹೇಳ್ಬಿಟ್ಟೆ ಅಂತ ಅಂದಿದ್ದೆ. ಆ ಥರದ್ದು ಒಂದು ವ್ಯಕ್ತಿ ಅವರು. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಅಪ್ಪು ಅವರು ದೇವರು ಅಂತ. ಅಪ್ಪು ಅಣ್ಣ ಯಾವಾಗಲೂ ದೇವರು. ಸಿಕ್ಕಾಪಟ್ಟೆ ಇಷ್ಟ ನನಗೆ, ತುಂಬ ಇಷ್ಟ, ತುಂಬ ಖುಷಿ ಇದೆ. ಈಗ ಮತ್ತೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಆಗ ಅವ್ರು ಬಂದಾಗ ನಮ್ಗೆ ಅವ್ರ ಒಡನಾಟ ಇಲ್ಲ, ಸುಮ್ಮನೆ ಎಲ್ಲರ ಥರ ಹೋಗಿ ಸಿನಿಮಾ ನೋಡಿದ್ದೆ ನೂಕು ನುಗ್ಲಲ್ಲಿ. ಇವತ್ತು ಬೇರೆಯೇ ಇದೆ. ಅವತ್ತು ಖುಷಿಲಿ ನೋಡಿದ್ದೆ, ಇವತ್ತು ಬಹುಶಃ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ, ತುಂಬ ಅಳು ಬಂದುಬಿಡುತ್ತೆ. ಯಾಕಂದರೆ ತುಂಬ ಒಡನಾಟ ಇತ್ತು ಅಂದರೆ ಎಲ್ಲರ ಜೊತೆ ಅವ್ರದ್ದಿತ್ತು, ನಂದು ಇದೆ. ತುಂಬ ಖುಷಿ ಇದೆ ಸರ್, ನೋಡ್ತೀನಿ, ಖಂಡಿತವಾಗಿ ನೋಡ್ತೀನಿ. ಒಂದ್ ಕಡೆ ಅಪ್ಪು ಫ್ಯಾನ್ಸ್ಗೆ ಡಬಲ್ ಧಮಾಕ ಅನ್ಬೋದು. ಒಂದು 50ನೇ ಹುಟ್ಟುಹಬ್ಬ ಆದ್ರೆ ಇನ್ನೊಂದು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಅಪ್ಪು ಅವರನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಸೊ ಏನ್ ಹೇಳ್ತೀರಾ? ಸರ್ ಖಂಡಿತ ಸರ್. ಅಂದರೆ ಇದು ಒಂದು ಕಡೆ ಖುಷಿ, ಒಂದು ಕಡೆ ನೋವು. ಇದು ಹೆಂಗೆ ಹೇಳೋದು ಸರ್? ಇದು ಖುಷಿನ ಅಥವಾ ತುಂಬ ನೋವಾಗುತ್ತೆ ಅಂತ ಈಗ ಟಿ ವಿಲಿ ಬರುವಾಗಲೇ ಎಷ್ಟೊಂದು ಸತಿ ತುಂಬ ಅದು ಕಾಡಿದೆ ನೋವು. ಅದು ನಾವೀಗ ಟಿ ವಿ ಮುಂದೆ ಹೇಳ್ಕೊಂಡ್ರೆ ನೋಡಿ ಏನಕ್ಕೋ ಹೇಳ್ಕೊತಾರೆ ಅನಿಸುತ್ತೆ. ಇದೆಲ್ಲ ಹೊರತುಪಡಿಸಿ ನಾವು ಮನುಷ್ಯರೇ ಅಲ್ವಾ? ಅವ್ರ ಜೊತೆ ತುಂಬ 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 ಹತ್ರದಿಂದ ನೋಡಿದ್ವಿ. ಈಗ ನೋಡಿ ಎಷ್ಟು ಜನ ಸುಮ್ಮನೆ ದೂರದಿಂದ ಟಿ ವಿಯಲ್ಲಿ ನೋಡಿದವರು, ಅವ್ರನ್ನ ಇಷ್ಟಪಡೋರ್ಗಳಿಗೆ ಆ ಎಮೋಷನ್ ತಡ್ಕೊಳಕ್ಕಾಗಲ್ಲ. ಅವ್ರ ಜೊತೆನೇ ಇದ್ದವರು, ಅವ್ರು ಮಾಡಿದ ಎಲ್ಲ ಒಳ್ಳೆ ಕೆಲಸಗಳು ನೋಡಿದವ್ರು ನಮಗೂ ಅದು ಎಷ್ಟು ಒಳಗೆ ನಾಡ್ತಿರುತ್ತೆ. ಬಟ್ ನಾವು ಕೆಲವು ಸತಿ ಅದು ಹೇಳ್ಕೊಂಡಾಗಲೂ ಅಥವಾ ಅದು ವ್ಯಕ್ತಪಡಿಸ್ಬಿಟ್ಟಾಗ ನೋಡಿ ಏನೋ ಪ್ರಚಾರಕ್ಕೆ ನಂಗೆ ಆಗ್ಬಿಡುತ್ತೆ. ಖುಷಿನೂ ಇದೆ, ಒಂದು ಕಡೆ ತುಂಬ ನೋವು ಇದೆ ಸರ್. ಖುಷಿ ಅಪ್ಪಣ್ಣನ ಮತ್ತೆ ಮತ್ತೆ ನೋಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.